ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ನಾನು ಇವತ್ತು ಮಾರ್ನಿಂಗು ಒಂದು ವಿಡಿಯೋ ಮಾಡಿದ್ದೆ ಯುವನಿಧಿ ಬಗ್ಗೆ. ಸೊ ಕೆಲವೊಂದು ಸ್ಟೂಡೆಂಟ್ಗಳಿಗೆ ನನ್ನ ಸಬ್ಸ್ಕ್ರೈಬ್ ಮತ್ತು ನನ್ನ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಅಮೌಂಟ್ ಕ್ರಿಯೇಟ್ ಆಗಿದೆ. ಬಟ್ ಅದಕ್ಕೋಸ್ಕರ ಕೆಲವೊಂದು ಸ್ಟೂಡೆಂಟು ಮೆಸೇಜ್ ಮಾಡ್ತಾಯಿದ್ರು. ಸೊ ಕೆಲವೊಂದಿಷ್ಟು ನೆಗೆಟಿವ್ ಕೂಡ ಮೆಸೇಜ್ ಮಾಡಿದ್ದಾರೆ. ಅದೇನಂತ ನೀನು ವ್ಯೂಸ್ಗೋಸ್ಕರ ಮತ್ತು ನಿನ್ನ ಲೈಕ್ಗೋಸ್ಕರ ನೀನು ವಿಡಿಯೋ ಫೇಕ್ ವಿಡಿಯೋ ಮಾಡ್ತಾಯಿದ್ದೆ ಅಂತ. ಸೊ ಬ್ರೋ ಯಾರು ಈ ಥರನೂ ಮೆಸೇಜ್ ಮಾಡ್ತಾಯಿದ್ದೀರಾ? ಸೊ ನಾನು ನಿಮ್ಮ ಯೂಸ್ಫುಲ್ಗೋಸ್ಕರ ವಿಡಿಯೋ ಮಾಡ್ತಾಯಿದ್ರೆ ನೀವು ನೆಗೆಟಿವ್ ಆಗಿ ನೀವು ಮೆಸೇಜ್ ಮಾಡ್ತಾಯಿದ್ದೀರಾ. ಸೊ ಇದು ಸರಿಯಲ್ಲ. ಬೇಕಾದರೆ ನಾನು ವಿಡಿಯೋ ಮಾಡೋದೇ ಬಿಡ್ತೀನಿ ಇದು ಯುವನಿಧಿ ಬಗ್ಗೆ. ಸೊ ಇದ್ರ ಬಗ್ಗೆ ಬಿಟ್ಬಿಡಿ. ಸೊ ಯಾರೆಲ್ಲ ನನಗೆ ಮೆಸೇಜ್ ಮಾಡಿದ್ದಾರೆ ಸರ್, ನಾನು ಏನೆಲ್ಲ ಮಾಡಿದೆ ನೋಡಿ, ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಇದೆ, ಅಮೌಂಟ್ ಬಂದಿಲ್ಲ ಅಂತ ಒಂದು ಮೆಸೇಜ್ ಇದೆ. ಸೊ ಬ್ರೋ, ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಬರುತ್ತೆ, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಬಂದಿದೆ. ನಿಮ್ಮದು ಕೂಡ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಂದರೆ ನೀವು ಇನ್ನೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ, ಅಂದಾಗ ನಿಮ್ಮ ಅಪ್ಲಿಕೇಶನ್ ಕೂಡ ಕ್ಲಿಯರ್ ಆಗ್ಬೋದು. ಸೊ ಇನ್ನೊಂದು, ನಮಗೂ ಅಮೌಂಟ್ ಬಂದಿಲ್ಲ ಸರ್. ಸೊ ಎಲ್ಲರಿಗೆ ಅಮೌಂಟ್ ಬರುತ್ತೆ, ಡೋಂಟ್ ವರಿ ಸರ್. ಅಮೌಂಟ್ ಬಂದಿಲ್ಲ, ಅಮೌಂಟ್ ಬರುತ್ತೆ ಬ್ರೋ, ಅಮೌಂಟ್ ಬಂದಿಲ್ಲ, ಎಲ್ಲರೂ ಅದೇ ಥರ ಮಾಡ್ತಾಯಿದ್ದಾರೆ ಮೆಸೇಜು. ಸೊ ಇನ್ನೊಂದು ಇಂಪಾರ್ಟೆಂಟ್ ಸರ್, 2024 ಬ್ಯಾಚ್ಗೆ ಅಮೌಂಟ್ ಯಾವಾಗ ಹಾಕ್ತಾರೆ ಸರ್? 6 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಬ್ರದರ್, ಆ್ಯಕ್ಚುಲಿ ಅದು 3 ಮಂತ್ಗೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನಿಮ್ಗೆ ಅಮೌಂಟ್ ಬರಬೇಕಿತ್ತು, ಬಟ್ ಅಮೌಂಟ್ ಬಂದಿಲ್ಲ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಏನು ಪ್ರಾಬ್ಲಮ್ ಇದ್ದಿರ್ಬೋದು, ಅದಕ್ಕೋಸ್ಕರ ಅವರು ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಲಿಲ್ಲ ಅನಿಸುತ್ತೆ. ಸೊ ಇನ್ನೊಮ್ಮೆ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇನ್ನೊಮ್ಮೆ ತುಂಬಿ ನಿಮ್ಮದು ಅಮೌಂಟ್ ಬಂದರೆ ಬರ್ಬೋದು. ಯಾಕಂದರೆ ಆಲ್ರೆಡಿ 3 ಮಂತ್ಸ್ ಆದಮೇಲೆ ಎಲ್ಲ ಅಮೌಂಟ್ ಬಂದಿದೆ ಎಲ್ಲರದ್ದು ಆಲ್ರೆಡಿ. ಸೊ ನಿಮ್ಮದು ಕೂಡ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿ ನಿಮ್ಮದು ಬರ್ತಾ ಇರ್ಬೋದು. ಸೊ ಎಲ್ಲರಿಗೆ ಅಮೌಂಟ್ ಬರುತ್ತೆ. ಸೊ ನಾನು ಫೇಕಾಗಿ ನಿಮಗೆ ವಿಡಿಯೋ ಮಾಡ್ತಿಲ್ಲ. ಸೊ ನಿಮಗೋಸ್ಕರ ಯೂಸ್ಫುಲ್ಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೆ ಇಷ್ಟ ಆದರೆ ಮಾತ್ರ, ಯೂಸ್ಫುಲ್ ಆದರೆ ಈ ವಿಡಿಯೋ ಲೈಕ್ ಮಾಡಿ. ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಹೊಸದಾಗಿ ನಿಮಗೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಸೊ ಎಲ್ಲರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ವಿಡಿಯೋ ಲೈಕ್ ಮಾಡಿ, ಇಷ್ಟ ಯೂಸ್ಫುಲ್ ಆದರೆ ಮಾತ್ರ ಈ ವಿಡಿಯೋ ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ಅವರು ಸೇವಾ ಸಿಂಧಲ್ಲಿ ಒಂದು ಇದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ ಒಂಚೂರು. ಸೊ ಇಲ್ಲಿ ನೋಡಿ, ಯುವನಿಧಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಇನ್ ಸೇವಾ ಸಿಂಧು ಪೋರ್ಟಲ್ ಶುಡ್ ಬಿ ಗಿವನ್ ಬಿಟ್ವೀನ್ 1st to 25th March 24th ಇದೆ. ಸೊ ಇದೆಲ್ಲ ಇದು 2024 ಇದೆ, ಬಟ್ 2025 ಕೂಡ ಸೊ ಟೈಮ್ ಕೊಟ್ಟಿದ್ದಾರೆ. ಅಂದರೆ 1ನೇ ತಾರೀಕು ಹಿಡಿದು 25ನೇ ತಾರೀಕುವರೆಗೆ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಬೇಕು. ಬಟ್ ಅದೆಲ್ಲ 4 ಮಂತ್ ಕೊಟ್ಟಿದೆ. ಅದು ಯಾವ ಮಂತಲ್ಲಿ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಅಮೌಂಟು ಡೈರೆಕ್ಟಾಗಿ ನಿಮಗೆ ಬ್ಯಾಂಕಿಗೆ ಕ್ರೆಡಿಟ್ ಆಗಿಲ್ಲ ಒಂದೇಳೆ. ಸೊ ನೀವು ನಿಮ್ಮ DBTಯಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಟ್ ಅಂತ, ಓನ್ಲಿ ಹೂ ಹ್ಯಾವ್ ರಿಸೀವ್ಡ್ DBT ಪೇಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ನೀವು DBTದಲ್ಲಿ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ, ರಿಫ್ರೆಶ್ ಮಾಡ್ಕೊಳ್ಳಿ, ಇಲ್ಲ DBT ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೋಡ್ಬೋದು. ಒಂದು ವೇಳೆ ನಿಮಗೆ ನಿಮ್ಮ ಅಮೌಂಟ್ ಬರಲಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಆ ಟ್ರಿಕ್ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಓಕೆನಾ? ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಯಾಕಪ್ಪ ಅಂತಂದರೆ ಮುಂದೆ ಎಲ್ಲ ಥರದ ಒಂದು ಗೌರ್ಮೆಂಟ್ ಸ್ಕೀಮು ಮತ್ತು ಸ್ಕಾಲರ್ಶಿಪ್ ಯಾವುದೇ ಬರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್.